ಇದ್ದೀರಾ ಸುವರ್ಣ. ಕಾವೇರಿ, ಅಮ್ಮ ಮಾತಾಡಿದ್ ಕೇಳಿಸ್ಕೊಂಡ್ಯಾ? ನಿಮ್ ತಾಯಿ ಮಾತಾಡಿದ್ರೆ ಇಡೀ ಊರಿಗೆ ಕೇಳಿಸುತ್ತೆ, ಅಂತಂದ್ರೆ ನನಗೆ ಕೇಳಿಸ್ತಾ ಇರುತ್ತಾ? ಕೇಳಿಸ್ಕೊಂಡೆ. ನನ್ನ ಆಸ್ತಿನೆಲ್ಲ ಕವಿತನ ಹೆಸರು ಬರಿ ಅಂತ ಅಮ್ಮ ಹಠ ಹಿಡಿದು ಕೂತಿದ್ದಾಳೆ. ಕೇಳಿಸ್ಕೊಂಡೆ ಅಂತ ಹೇಳಿದ್ನಲ್ಲ. ಏನ್ ಮಾಡ್ಲಿ ಅಂತ ಹೇಳು. ನಿಮ್ಮ ಆಸ್ತಿನ ನಿಮ್ ತಂಗಿ ಮಗಳ ಹೆಸರಿಗೆ ಮಾಡು ಅಂತ ನಿಮ್ಮಮ್ಮ ಆಸೆ ಪಡ್ತಿದ್ದಾರೆ, ಆಜ್ಞೆ ಕೂಡ ಮಾಡ್ತಿದ್ದಾರೆ. ಏನ್ ಮಾಡ್ಲಿ ಅಂತ ನನ್ನನ್ನು ಕೇಳಿದ್ರೆ ನಿಮ್ಮ ಸ್ವಯಾರ್ಜಿತ ಆಸ್ತಿ ನೀವ್ ಏನ್ ಬೇಕಾದ್ರೂ ಮಾಡಿ. ಕಾವೇರಿ, ನನ್ನ ಸ್ವಯಾರ್ಜಿತ ಆಸ್ತಿನ ಯಾರಿಗ್ ಬೇಕಾದ್ರೂ ಬರಿಬೋದು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ನೀನು ನನ್ನ ಹೆಂಡತಿ, ನಮ್ಮಿಬ್ಬರಿಗೂ ಮಕ್ಕಳಿದ್ದಾರೆ. ಕಾನೂನು ಪ್ರಕಾರ ಈ ಆಸ್ತಿಲಿ ನಿಮ್ಮೆಲ್ಲರ ಹಕ್ಕಿದೆ. ಅದಕ್ಕೆ ನಿನ್ನನ್ನು ಕೇಳ್ತಿರೋದು ಏನ್ ಮಾಡ್ಲಿ ಅಂತ. ನಿಮ್ಮ ತಾಯಿ ಅನ್ನೋ ಸರ್ವಾಧಿಕಾರಿ ಮುಂದೆ ಹೆಂಡತಿ ಅನ್ನೋ ಪ್ರೀತಿ ಮರೆಗ್ ಸರ್ಕೊಳ್ಳುತ್ತೆ. ಮಗ ಅನ್ನೋ ಮಮಕಾರ ನಗಣ್ಯ. ಅಂದಮೇಲೆ ನಿಮಗೆ ಕಾನೂನಿನ ಮೇಲೆ ಯಾವ ಮಹಾ ಬೆಲೆ ಇದೆ? ನಮ್ಮ ಅಭಿಪ್ರಾಯ ಹೇಳಿದ ತಕ್ಷಣ ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಂಡ್ಬಿಡ್ತೀರಾ? ನಿಮಗೇನ್ ಅನ್ಸುತ್ತೋ ಅಂದ್ರೆ ನಿಮ್ಮ ತಾಯಿ ಏನ್ ಹೇಳ್ತಾರೋ ಅದನ್ನೇ ತಾನೇ ಮಾಡ್ತೀರಿ. ನಾನು ಏನು ಮಾಡ್ತೀನಿ, ನಾನು ಏನು ನಿರ್ಧಾರ ತಗೊಳ್ತೀನಿ ಅನ್ನೋದು ನಂತರದ ವಿಚಾರ. ಅಮ್ಮ ಕವಿತನ ಹೆಸರಿಗೆ ಆಸ್ತಿ ಎಲ್ಲ ಬರಿ ಅಂತ ಹೇಳ್ತಿದ್ದಾರೆ. ಕವಿತನ ಹೆಸರಿಗೆ ಆಸ್ತಿ ಬರೆಯೋದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಿದ್ದೀನಿ. ನನ್ನ ಅಭಿಪ್ರಾಯ, ನಿಮ್ಮ ಆಸ್ತಿನ ಬೀದಿಲಿ ಹೋಗೋ ಭಿಕ್ಷುಕರು ಕೊಟ್ಟರು ನಂದು ಯಾವುದೇ ಅಭ್ಯಂತರ ಇಲ್ಲ. ಆದ್ರೆ ನಿಮ್ಮ ಆಸ್ತಿಲಿ ಒಂದೇ ಒಂದು ಬಿಡಿಗಾಸು ಕೂಡ ಕವಿತಾ ಕೊಡಬಾರ್ದು, ಅದವಳಿಗೆ ಸಿಗಬಾರ್ದು. ಕವಿತಾ ನನ್ನ ತಂಗಿ ಮಗಳು, ನನ್ನ ರಕ್ತ ಸಂಬಂಧ. ಅವಳು ನಿಮ್ಮ ರಕ್ತ ಸಂಬಂಧ ಮಾತ್ರ ಆಗಿದ್ದಿದ್ರೆ ನೀವು ಅವಳಿಗೆ ನಿಮ್ಮ ಆಸ್ತಿ ಬರ್ಕೊಡೋದ್ರಲ್ಲಿ ನನ್ನ ಅಭ್ಯಂತರ ಏನು ಇರ್ತಾ ಇರ್ಲಿಲ್ಲ. ಆದ್ರೆ ಅವಳು ಬಂದಿರೋದು ನಿಮ್ಮ ಮಗನ ರಕ್ತ ಚೆಲ್ಲಾಡೋದಕ್ಕೆ. ಎಂತ ಮಾತಾಡ್ತಿದ್ಯಾ ಕಾವೇರಿ? ಕವಿತಾ ಅವಳು ಮಾವನ ಮಗನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾಳೆ, ಅದು ತಪ್ಪಾ? ಖಂಡಿತ ತಪ್ಪಿಲ್ಲ ರೀ. ಆದ್ರೆ ಮಾವನ ಮಗನ ಮನಸ್ಸಲ್ಲಿ ಇನ್ನೊಂದು ಹುಡುಗಿ ಇದ್ದಾಳೆ ಅಂತ ಗೊತ್ತಾದ ಮೇಲೂ ಕೂಡ ಅವನನ್ನೇ ಮದುವೆ ಆಗೇ ಆಗ್ತೀನಿ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳೋ ಗುಣ ಇದೆಯಲ್ಲ, ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಕೊನೆದಾಗ ಏನ್ ಹೇಳ್ತೀಯಾ? ಕೊನೆದಾಗ ಹೇಳಿದ್ರು ಮೊದಲನೇದಾಗ ಹೇಳ್ತೀನಿ ಅಂದ್ರು ನನ್ನ ಉತ್ತರ ಒಂದೇ, ನಿಮ್ಮ ಆಸ್ತಿನ ಅವಳ ಹೆಸರಿಗೆ ಬರಿಬಾರ್ದು. ಆಸ್ತಿ ಹೋದ್ರೂ ಚಿಂತೆ ಇಲ್ಲ, ಇವಳು ಕಾಟ ತಪ್ಪುತ್ತಲ್ಲ ಅಂತ ನಾಗಾರ್ಜುನ ಒಂದು ವೇಳೆ ಇದಕ್ಕೆ ಒಪ್ಕೊಂಡ್ರು ನಾನಿದಕ್ಕೆ ಒಪ್ಕೊಳ್ಳೋದಿಲ್ಲ. ನೋ ಅಬ್ಜೆಕ್ಷನ್ಗೆ ನಾನು ಸೈನ್ ಮಾಡೋದೂ ಇಲ್ಲ. ಹಂಗೇನಾದ್ರೂ ನನ್ನ ಸಿಗ್ನೇಚರ್ ನಿಮಗೆ ಬೇಕೇ ಬೇಕು ಅನ್ನೋದಾದ್ರೆ ನನ್ನ ಹೆಬ್ಬೆರಳನ್ನ ನೀವೇ ಕತ್ತರಿಸ್ಕೊಂಡು ನೀವೇ ಗುರ್ತು ತಗೋಬೇಕಾಗತ್ತೆ. ನಿನ್ನ ಬೆರಳುಗಳನ್ನ ಕತ್ತರಿಸ್ಕೊಂಡು ನಿನ್ನ ಹೆಬ್ಬೆಟ್ಟು ಗುರುತು ತಗೊಳ್ಳೋದ? ಅಷ್ಟು ಸೀನ್ ಇಲ್ಲ ಕಾವೇರಿ. ನನ್ನ ಸ್ವಯಾರ್ಜಿತ ಆಸ್ತಿ, ಅದನ್ನು ಯಾರ ಹೆಸರಿಗೆ ಬೇಕಾದ್ರೂ ಬರೆಯೋ ಸಂಪೂರ್ಣ ಸ್ವಾತಂತ್ರ್ಯ ನನಗಿದೆ. ನಮ್ಮಮ್ಮ ಹೇಳಿದಾಗೆ ನನ್ನ ಸಮಸ್ತ ಆಸ್ತಿನೂ ಕವಿತಾ ಹೆಸರಿಗೆ ಬರೀತೀನಿ. ಆಗ ಚಿಕ್ಕಮ್ಮನ ಮನೆಯಲ್ಲಿ ಆಶ್ರಯ ಪಡ್ಕೊಂಡು ಆರಾಮಾಗಿದ್ದಾನಲ್ಲ ನನ್ನ ಕುಲಪುತ್ರ, ನಿನ್ನ ಮಗ, ಅವನು ಓಡೋಡ ಬರ್ತಾನೆ, ನೀನು ದಾರಿ ಬರ್ತೀಯ. ಇವತ್ತು ಕವಿತನ ಯಾವ ಲೆಕ್ಕಕ್ಕೂ ಇಲ್ಲ ಅನ್ನೋ ತರ ಹೀಯಾಳಿಸ್ತಿದ್ದೀರಲ್ಲ, ಒಂದು ಸಲ ಎಲ್ಲ ಆಸ್ತಿನ ಅವಳ ಹೆಸರಿಗೆ ಹೋಗಿ, ಆಗ ತುತ್ತು ತುತ್ತಿಗೂ ಅವಳು ಮುಂದೆ ಕೈ ಹೊಡ್ಕೊಂಡು ನಿಂತ್ಕೊಂಡಾಗ ಅವಳ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಅಮ್ಮ ಮಗ ಇಬ್ರು ಕೊಪ್ಪು ಹಿಡಿಯುತ್ತೆ. ನಾಗಾರ್ಜುನ ಕವಿತನ ಮದುವೆ ಆಗೇ ಆಗ್ತಾನೆ. ಅವಳನ್ನ ನೀನು ಸೊಸೆ ಅಂತ ಒಪ್ಕೊಂಡೇ ಒಪ್ಕೋತೀಯ. ನೀವ್ ಅಂದ್ಕೊಂಡ ಆ ಒಂದಿನ ಯಾವತ್ತೂ ಕೂಡ ಬರೋದಿಲ್ಲ ಗೌಡ್ರೆ. ನನ್ನ ರೆಟ್ಟೆಯಲ್ಲಿ ಇನ್ನೂ ಶಕ್ತಿ ಇದೆ. ಫುಟ್ಪಾತ್ ಅಲ್ಲಿ ಬೇಕಾದ್ರೂ ಕೂಲಿ ನಾಲಿ ಮಾಡ್ಕೊಂಡು ಹೊಟ್ಟೆ ಹೊರಿತೇನೆ ಹೊರತು
ನಿಮ್ಮ ಸೊಸೆ ಹಂಗಲ್ಲಿ ಯಾವತ್ತೂ ಇರೋದಿಲ್ಲ, ತಿಳ್ಕೊಳ್ಳಿ. ಓ, ಅಂದ್ರೆ ಫುಟ್ಪಾತ್ ಅಲ್ಲಿ ಕೂಲಿ ನಾಲಿ ಮಾಡ್ಕೊಂಡೆ ಜೀವನನ ಕಳೆದು ಬಿಡ್ತೀಯ. ಆಯ್ತು ಬಿಡಮ್ಮ, ಅದನ್ನು ನಾನು ನೋಡೇ ಬಿಡ್ತೀನಿ. ನಾನಂತೂ ಕವಿತನ ಹೆಸರಿಗೆ ಆಸ್ತಿನ ಬರೆಯೋದೆ. ಬರೀರಿ. ದರಿದ್ರ ಲಕ್ಷ್ಮಿಯರ್ ಹೇಗೂ ಈ ಮನೆಗೆ ಪಾದಾರ್ಪಣೆ ಮಾಡಾಯ್ತು. ಶನ್ಮಾತ್ಮನ್ ತರ ಹೆಗ್ಲೇ ಇರೋದಕ್ಕೆ ರೆಡಿ ಆಗಿದ್ದಾರೆ. ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಬೀದಿಲಿ ಭಿಕ್ಷೆ ಬೇಡೋದೇ ನಿಮ್ ವಿಧಿ ಆಗಿದ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ತಪ್ಸೋದಕ್ಕಾಗತ್ತಾ? ಆನಂದವಾಗಿ ಅನುಭವಿಸಿ. ಏನಂದೆ? ನಾನು ಭಿಕ್ಷಾ ಪಾತ್ರೆ ಇಟ್ಕೊಂಡು ಬೀದಿಲಿ ಭಿಕ್ಷೆ ಬಿಡ್ತೀನ? ನಾನು ಯಾಕೆ ಭಿಕ್ಷೆ ಎತ್ತಬೇಕು? ಅಂತ ಕರ್ಮ ನನಗೇನು ಬಂದಿದೆ? ನೀವು ಮಾಡಿರೋ ಕರ್ಮ ಎಲ್ಲ ನಿಮ್ಮ ತಾಯಿ ನಿಮ್ಮ ತಂಗಿ ಮಗಳ ರೂಪದಲ್ಲಿ ಬಂದು ಒಕ್ಕರ್ಸ್ಕೊಂಡಿದ್ಯಲ್ಲ ಸ್ವಾಮಿ, ಅನುಭವಿಸ್ಲೇಬೇಕು. ಆಸ್ತಿನ ಅವಳ ಹೆಸರಿಗೆ ಬರೀತಾ ಇದ್ದ ಹಾಗೆ ನನಗೂ ನನ್ನ ಮಗನಿಗೂ ಗೇಟ್ ಪಾಸ್ ಕೊಡೋ ನಿಮ್ಮ ತಂಗಿ ಮಗಳು ನಿಮಗ್ ಮಾತ್ರ VVIP ಪಾಸ್ ಕೊಟ್ಟು ಆತಿಥ್ಯ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಅಂತ ಆಸೆ ಇಟ್ಕೋಬೇಡಿ. ನೀವು ಅವಳ ಹೆಸರಿಗೆ ಆಸ್ತಿನ ಬರಿತಾ ಇದ್ದ ಹಾಗೆ ಅವಳು ಈ ಮನೆ ಪಟ್ಟದರಸಿ ಆಗ್ತಾಳೆ. ನೀವು ಬರಿಗೈ ದಾಸ ಆಗ್ತೀರಿ. ಬರಿಗೈ ದಾಸನಿಗೆ ಯಾರೇ ಬೆಲೆ ಕೊಡ್ತಾರೆ? ಆಸ್ತಿನ ತನ್ನ ಹೆಸರಿಗೆ ಬರೆದ ಮೇಲಾದ್ರೂ ನಾಗಾರ್ಜುನ ಇವಳನ್ನ ಮದುವೆ ಆಗೋದಕ್ಕೆ ಒಪ್ತಾನೆ ಅಂತ ಅವಳ ಆಸೆ ಇಟ್ಕೊಂಡಿರ್ತಾಳೆ. ಯಾವಾಗ ಆಸ್ತಿನೂ ಬೇಡ, ಇವಳ ಸಹವಾಸನೂ ಬೇಡ ಅಂತ ನಾಗಾರ್ಜುನ ಅವಳ ಕಡೆಗೆ ಬೆನ್ನು ಮಾಡ್ತಾನೋ, ಆಗ ನಾಗಾರ್ಜುನನ್ ಮೇಲಿರೋ ಸಿಟ್ಟು ನಿಮ್ಮ ಕಡೆಗೆ ತಿರುಗುತ್ತೆ. ಹಸುನೆ ಇಲ್ಲ ಅಂದಮೇಲೆ ಹಗ್ಗ ಇಟ್ಕೊಂಡು ಏನ್ ಮಾಡೋದು ಅಂತ ನಿಮ್ಮನ್ನು ಈ ಮನೆಯಿಂದ ಹೊರಗಡೆ ಹಾಕ್ತಾಳೆ. ಆಮೇಲೆ ಆವಾಗ್ಲೇ ಕೇಳಿದ್ನಲ್ಲ, ಅಮ್ಮ ತಾಯಿ ಕವಳ ಅಂತ ಬೀದಿಲಿ ಭಿಕ್ಷೆ ಬಿಡ್ಬೇಕಾಗತ್ತೆ. ನೋ ನೋ, ಇಲ್ಲ, ಕವಿತಾ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬೆಂಕಿ ನನ್ನನ್ನು ತಾಕಿದ್ರು ಸುಡುತ್ತೆ, ನಿಮ್ಮನ್ನು ತಾಕಿದ್ರು ಸುಡುತ್ತೆ. ಅದು ಬೆಂಕಿಯ ಗುಣ. ಕವಿತಾ ಬೆಂಕಿ ಇದ್ದ ಹಾಗೆ. ಅವಳ ಊರಿಗೆ ನೀವು ಮಾತ್ರ ಸುಟ್ಟೋಗಲ್ಲ ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನನ್ನನ್ನ ನಿಮ್ಮ ಮಗನನ್ನ ಈ ಮನೆಯಿಂದ ಹೊರಗಡೆ ಹೋಗೋ ಹಾಗೆ ಮಾಡ್ದವಳು ನಿಮ್ಮನ್ನ ಮಾತ್ರ ಈ ಮನೇಲಿ ಇಟ್ಕೊಳ್ತಾಳೆ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ನೀವು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಬೀದಿ ಅಳ್ಕೊಂಡು ಮನೆ ಮುಂದೆ ನಿಂತ್ಕೊಂಡು ಅಮ್ಮ ತಾಯಿ ಊಟ ಮಾಡಿ 3 ದಿನ ಆಯ್ತು ಭಿಕ್ಷೆ ಹಾಕಿ ಅಂತ ಕೇಳ್ತಾ ಇರೋ ದೃಶ್ಯ ನನ್ನ ಕಣ್ಣು ಮುಂದೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾವೇರಿ, ನಿಂದು ಅತಿ ಆಯ್ತು. ಇರ್ಬಹುದು, ನಾನ್ ಸ್ವಲ್ಪ ಅತಿಯಾಗೆ ಊಹಿಸ್ಕೊಳ್ತಾ ಇರ್ಬೋದು. ನಿಮ್ ತಂಗಿ ಮಗಳು ನಿಮ್ ಕೈಗೆ ಭಿಕ್ಷಾ ಪಾತ್ರೆ ಕೊಡದೆ ನಿಮ್ ಕೈಗೆ ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬನ್ನೇ ಕೊಟ್ಟು ನಿಮ್ಮನ್ನ ತುಂಬಾ ಚೆನ್ನಾಗೆ ನೋಡ್ಕೋಬೋದ್ರಿ. ಬರ್ಬಿಡಿ ಅವಳ ಹೆಸರಿಗೆಲ್ಲ ಆಸ್ತಿನೋ. ಪರವಾಗಿಲ್ಲ, ಬರೀರಿ. ಯೋಚನೆ ಯಾಕೆ ಮಾಡ್ತಿದ್ದೀರಾ? ಧೈರ್ಯವಾಗಿ ಬರೀರಿ. ಯಾರಾದ್ರೂ ರಕ್ತ ಸಂಬಂಧನ ಅನುಮಾನಿಸೋದಕ್ಕಾಗತ್ತಾ? ಅದ್ರಲ್ಲೂ ಕವಿತಾ ಎಷ್ಟು ಒಳ್ಳೆ ಹುಡುಗಿ, ಸಕಲ ಸದ್ಗುಣ ಸಂಪನ್ನೆ. ನಾಗಾರ್ಜುನ ಅವಳನ್ನ ಮದ್ವೆ ಆಗೋದಕ್ಕೆ ಒಪ್ಪಲ್ಲ ಅಂದ ತಕ್ಷಣ ನಿಮ್ಮ ಹತ್ರ ಬಂದ್ಬಿಟ್ಟು, ಮಾವ ನಾಗಾರ್ಜುನನೇ ನನಗಿಲ್ಲ ಅಂದ್ಮೇಲೆ ನಿಮ್ಮ ಆಸ್ತಿನ ಎತ್ಕೊಂಡು ನಾನು ಏನ್ ಮಾಡ್ಲಿ ಅಂತ ತಾಂಬೂಲ ಸಮೇತ ನಿಮ್ಮ ಆಸ್ತಿನ ನಿಮಗೆ ವಾಪಸ್ ಕೊಟ್ಬಿಡ್ತಾಳೆ. ಬರ್ಬಿಡಿ. ಯೋಚನೆ ಯಾಕೆ ಮಾಡ್ತಿದ್ದೀರಾ? ಬೇಗ ಬರೀರಿ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಧೈರ್ಯವಾಗಿ ಎಲ್ಲ ನೋಡಿ ಹೆಸರಿಗೆ ಬರ್ದ್ಬಿಡಿ. ಆ ಕಾರ್ನರ್ ಸೈಟು, ವೇಸ್ಟು ಅಂತ ಬಿಟ್ಟಿರೋ ಸೈಟು, ಊರಲ್ಲಿರೋ ಜಮೀನು, ಮನೇಲಿರೋ ಚಿನ್ನ ಬೆಳ್ಳಿ, ಮುಖ್ಯವಾಗಿ ನೀವು ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡು, ಅಷ್ಟೇ ಯಾಕೆ ನಿಮ್ ಜೇಬಲ್ಲಿರೋ ದುಡ್ಡನ್ನು ಅವಳಿಗೆಲ್ಲ ಕೊಟ್ಬಿಡಿ. ಆವಾಗ ತಾನೆ ನೀವು ಕವಿತಾ ಕಣ್ಣಿಗೆ ಕಂಪ್ಲೀಟ್ ಆಗಿ ಭಿಕಾರಿ ತರ ಕಾಣೋದು, ಭಿಕ್ಷೆ ಬೇಡೋದಕ್ಕೆ ಲಾಯಕ್ಕಾಗೋದು. ಕಾವೇರಿ, ನಾನು ಕೋಪ ಬರ್ಸ್ತಾ ಇದೆಯಾ? ಸಾರಿ ರೀ, ನನ್ ಬಾಯಿ ತಪ್ಪು ಹೇಳ್ಬಿಟ್ಟೆ. ನಾನು ಏನು ಹೇಳೋದಕ್ಕೆ ಬಂದೆ ಅಂದ್ರೆ, ನೀವು ನಿಮ್ಮ ಆಸ್ತಿನ ಕವಿತಾ ಹೆಸರಿಗೆ ಬರ್ಬಿಟ್ರೆ ಕವಿತಾ ಅವಳು ಕಷ್ಟಪಟ್ಟು ದುಡ್ಡು ಹಾಗೆ ಒಂದೇ ಒಂದು ರೂಪಾಯಿ ಕೂಡ ಕಳೆದೆ ಜೋಪಾನ್ವಾಗಿ ಕಾಪಾಡ್ತಾಳೆ ಅಂತ ಹೇಳೋದಕ್ಕೆ ಬಂದೆ. ಬರೀರಿ, ನೀವೇ ತಾನೇ ಬರಿಬೇಕು ಅಂತ ಅಂದ್ಕೊಂಡಿದ್ದು. ನೀವು ಇಷ್ಟಪಟ್ಟಿದ್ದನ್ನು ಯಾವತ್ತೂ ನಾನು ಮಾಡಬೇಡಿ ಅಂತ ಹೇಳ್ದೋಳೆ ಅಲ್ಲ, ಅದು ಪತಿವ್ರತೆ ಧರ್ಮನೂ ಅಲ್ಲ. ನಾನು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಯಾವುದಕ್ಕೂ ಅಡ್ಡಿನೂ ಮಾಡೋದಿಲ್ಲ. ಬರೀರಿ, ಇವತ್ತೇ ಬರೀರಿ, ಈ ಕ್ಷಣನೇ ಬರೀರಿ, ಬರ್ಬಿಡಿ.
ಯಾಕ್ರಿ ಮಾಡ್ತಿದ್ದೀರಾ? ಈ ವಿಷಯ ನಿಮ್ಮ ಮಕ್ಳು ಯಾರ ಕಿವಿಗಾದ್ರೂ ಬಿದ್ದು ಅವರು ನೀವು ಕವಿತಾ ಹೆಸರು ನಿಮ್ಮ ಆಸ್ತಿನ ಬರಿಬಾರ್ದು ಅಂತ ಸ್ಟೇ ಆರ್ಡರ್ ತಂದ್ರೂ ತರಬಹುದು. ಆದಷ್ಟು ಬೇಗ ಕವಿತಾಗೆ ನಿಮ್ಮ ಆಸ್ತಿನೆಲ್ಲ ಬರ್ಕೊಟ್ಬಿಡಿ. ಕವಿತಾ ಈ ಮನೆ ರಾಣಿಯಾಗಿ ಮೆರೆಯೋದನ್ನ, ನೀವು ಅವಳು ಜವಾನನಾಗಿ ಅವಳು ಸೇವೆ ಮಾಡೋದನ್ನ ನನ್ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಬರ್ಬಿಡಿ, ನಿಮ್ಮನ್ ಕೇಳ್ಕೊತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮ ಆಸ್ತಿ ನೋಡ ಹೆಸರಿಗೆ ಬರ್ಬಿಡಿ. ಸರಿ ಜನಿ ಸ ಗರಿ ಸರಿ ಜನಿ ಸ ಧನಿ ಸರಿ ಜನಿ ಸ ಗರಿ ಜನಿ ಸರಿ ಜನಿ ಸ ಗರಿ ಸರಿ ಜನಿ ಸ ಧನಿ ಸರಿ ಜನಿ ಸ ಗರಿ ಜನಿ ಗಮ ಗರಿ ಗ ಪಮ ಗಮ ಗರಿ ಗ ಸರಿ ಗಮ ಗರಿ ಗ ಪಮ ಗರಿ ಗಮ ಗರಿ ಗ ಪಮ ಗಮ ಗರಿ ಗ ಸರಿ ಗಮ ಗರಿ ನೀ ಧ ಸರಿ ಜನಿ ಸ ಧನಿ ಸರಿ ಜನಿ ಸ ಧನಿ ಸರಿ ಜನಿ ಸ ಗರಿ ಜನಿ ಸರಿ ಜನಿ ಸ ಗರಿ ಸರಿ ಜನಿ ಸ ಧನಿ ಸರಿ ಜನಿ ಸ ಗರಿ ಜನಿ ಗಮ ಗರಿ ಗ ಪಮ ಗಮ ಗರಿ ಗ ಸರಿ ಗಮ ಗರಿ ಗ ಪಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ ಕರ್ಪೂರದ ಗೊಂಬೆ. ಅಲ್ಲ ಸಾಬ್, ಅಲ್ವಾ? ಇವನು ನೋಡಿ ಎತ್ತರಕ್ಕೆ. ಯೋ ಸೇಟು, ಸ್ಟೇಷನಿಂದ ತರಿಸಿದ್ದ ರೌಡಿ ಶೀಟರ್ ಫೈಲ್ಗಳನ್ನೆಲ್ಲ ತೋರಿಸಿದ್ದಾಯ್ತು. ಅಷ್ಟು ಫೈಲ್ಗಳಲ್ಲೂ ನಿನಗೆ ರೇಸರ್ ತೋರಿಸಿ ಡಾಕ್ಯುಮೆಂಟ್ಸ್ ಕಿತ್ಕೊಂಡು ಹೋದವನು ಯಾರೂ ಇಲ್ಲ ಅಂದರೆ ಅವನಿನ ಆಕಾಶದಿಂದ ಇದಕ್ಕಿದ್ದಾಗಿ ಉದುರು ಬಿಟ್ನ. ಹೇಳಿದ್ದಲ್ಲ ಸಾಬ್, ಅವನು ಯಾರೋ ಒಬ್ಬ ಚಿಲ್ಟು ರೌಡಿ ಇರಬೇಕು. ಚಿಲ್ಟು ರೌಡಿನ ಅಥವಾ ಬರೀ ಚಿಲ್ಟುನ? ಅಂದರೆ ಅಂದರೆ ಯಾರಾದರೂ ಮಾಮೂಲಿ ಹುಡುಗರು ನಾನು ಪುಡಿ ರೌಡಿ ಬೇಡ್ ಬದ್ರನ್ ಶಿಷ್ಯ ಅಂತ ನಿನ್ನ ಕಿವಿ ಮೇಲೆ ಹೂ ಇಟ್ಬಿಟ್ನಾ ಅಂತ. ಆಯ್ತು ಸಾಬ್, ಒಬ್ಬ ಚಿಕ್ಕ ಹುಡುಗ ನನ್ನನ್ನು ಯಾಮಾರಿಸ್ಬಿಟ್ಟ ಅಂತಲೇ ಇಟ್ಕೊಳ್ಳೋಣ. ಆದರೆ ಅವನು ನನ್ನ ದುಡ್ಡು ಕೇಳಲಿಲ್ಲ, ಮೈ ಮೇಲಿರೋ ಒಡವೆನೂ ಕೇಳಲಿಲ್ಲ. ಅಲ್ಲ ಸಾಬ್, ಅವನಿಗೆ ಸಂಬಂಧ ಇಲ್ದಲೇ ಇರೋ ಡಾಕ್ಯುಮೆಂಟನ್ನ ಯಾಕೆ ಕಿತ್ಕೊಂಡು ಹೋಗ್ತಾನೆ? ಅದರಿಂದ ಅವನಿಗೇನು ಲಾಭ? ಸಂಬಂಧ ಇಲ್ಲದೆ ಇರೋ ಡಾಕ್ಯುಮೆಂಟ್ಸು ಅಲ್ಲ ಸೇಟು, ಅವನಿಗೆ ಸಂಬಂಧ ಇಲ್ಲದೆ ಇರೋ ಡಾಕ್ಯುಮೆಂಟ್ಸ್ ಅಂತ ಹೇಗೆ ಹೇಳ್ತೀಯಾ? ಸಂಬಂಧಪಟ್ಟವರು ಅಂದರೆ ಯಾರಿರ್ಬೋದು ಸರ್? ನಿಮ್ಮ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕಾಂಪಿಟೇಟರ್ ಯಾರಾದರೂ? ನೋಡಿ ಸಾಬ್, ನಮ್ಮ ಜನಗಳಲ್ಲಿ ನನ್ನನ್ನು ಬಿಟ್ಟರೆ ಈ ವ್ಯವಹಾರ ಯಾರೂ ಮಾಡಲ್ಲ. ಅಂದಮೇಲೆ ನಮ್ಮ ಕಡೆ ಶತ್ರುಗಳು ಇಲ್ಲ. ಹಾಗಾದರೆ ನನ್ನ ಕಡೆಯಿಂದ ಶತ್ರು ಅಂತ ಹೇಳ್ತೀಯಾ? ಇರಬಹುದು. ಅಲ್ಲ ಸಾಬ್, ಇದು ಮೊದಲೇ ಅಹಲ್ಯ ಅವರ ಆಸ್ತಿಗೆ ಸಂಬಂಧಪಟ್ಟಿದ್ದು. ಅಹಲ್ಯ ಅವರು ಶ್ರಾವಣಿಗೆ ಬರ್ಕೊಟ್ಟಿರೋದು ಇನ್ಯಾರಿಗೆ ಇಷ್ಟ ಇರಲಿಲ್ವೋ ಏನೋ. ಅರ್ಥ ಆಗ್ತಾ ಇಲ್ಲ ಸೇಟು. ಆದರೆ ನೀನು ಆ ಹುಡುಗರ ಕೈಗೆ ಮನೆ ಪೇಪರ್ ಕೊಡಬಾರ್ದಾಗಿತ್ತು. ಅದು ಜೆರಾಕ್ಸ್ ಕಾಪಿ ಸಾಬ್, ಅದನ್ನ ಇಟ್ಕೊಂಡು ಅವನು ಏನು ಮಾಡ್ತಾನೆ? ಯೋ ಸೇಟು, ಏನು ಹೀಗೆ ಹೇಳ್ತೀಯಾ? ಜೆರಾಕ್ಸ್ ಪೇಪರ್ ಸಿಕ್ಕಿದ್ರೆ ಸಾಕು, ಒರಿಜಿನಲ್ ಪೇಪರ್ಸ್ ತಲೆ ಮೇಲೆ ಹೊಡೆದಂಗೆ ಡೂಪ್ಲಿಕೇಟ್ ಪೇಪರ್ಸ್ನ ರೆಡಿ ಮಾಡಿಕೊಂಡು ಮನೆ ಮಾರ್ಪಡ್ಬೋದಲ್ವಾ? ಯಾವ ಕಾಲದಲ್ಲಿ ಇದ್ದೀರಾ ಸಾಬ್? ಇದು ಕಂಪ್ಯೂಟರ್ ಯುಗ. ಯಾರನ್ನು ಯಾರು ಅಷ್ಟು ಸುಲಭವಾಗಿ ಯಾಮಾರ್ಸಕ್ಕಾಗಲ್ಲ. ನೋಡಿ ಸಾಬ್, ಪ್ರಾಪರ್ಟಿ ಮಾರೋರು ಕೊಂಡ್ಕೊಳ್ಳೋರು ಸಬ್ ರಿಜಿಸ್ಟ್ರಾರ್ ಮುಂದೆ ನಿಂತ್ಕೋಬೇಕು. ವ್ಯವಹಾರ ಸಮ್ಮತಿ ಇದೆ ಅಂತ ಅವ್ರ ಮುಂದೆ ಒಪ್ಪಿಗೆ ಸೂಚಿಸಬೇಕು. ಕಂಪ್ಯೂಟರ್ ಎದುರಿಗೆ ಇಬ್ಬರು ಫೋಟೋ ತೆಗೆಸ್ಕೋಬೇಕು. ಆಮೇಲೆ ಇಬ್ಬರು ಸಿಗ್ನೇಚರ್ ಮಾಡಬೇಕು. ಅಷ್ಟೇ ಅಲ್ಲ ಸರ್, ಹೆಬ್ಬೆಟ್ಟಿನ ಗುಟ್ಟು ತಗೋತಾರೆ. ಮಾರನೇ ದಿವಸ ಏನಾದರೂ EC ತೆಗ್ಸಿದ್ರೆ ಯಾರು ಹೊಸ ತಗೊಂಡಿರ್ತಾರೋ ಅವರೇ ಓನರು ಅಂತ ತೋರಿಸುತ್ತೆ. ಅಷ್ಟೇ ಅಲ್ಲ ಸಾಬ್, ಆಸ್ತಿ ವ್ಯವಹಾರ ಮಾಡೋರು ಒಂದು ಸೆಟ್ ಕಾಪಿನ ತಗೊಂಡು ಲಾಯರ್ ಹತ್ರ ತೋರಿಸಿ ಸರಿ ಅಂದಮೇಲೆ ವ್ಯವಹಾರ ಮಾಡೋದು. ಒಂದೇ ಒಂದು ತಪ್ಪು ಕಾಣಿಸಿದ್ರು ಇನ್ನೂ ತಪ್ಪಾಗಿದೆ ಅಂತ ಅರ್ಥ. ಯೋ ಸೇಟು, ಒಳ್ಳೆ ಮಕ್ಳಿಗೆ ಪಾಠ ಮಾಡ್ದಂಗೆ ಹೇಳ್ತೀಯಲ್ಲ. ಈ ವಿಷಯ ಎಲ್ಲ ನನಗೆ ಗೊತ್ತಿಲ್ವಾ? ಅದು ಸರಿ ಬಿಡು. ಆ ಡಾಕ್ಯುಮೆಂಟ್ಸ್ ಕಿತ್ಕೊಂಡೋದಲ್ಲ ಹುಡುಗ, ಅವನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರು. ಅವನೇನಾದರೂ ನಿನ್ನ ಕಣ್ಣಿಗೆ ಕಂಡ್ರೆ ತಕ್ಷಣ ನನಗೆ ಕಾಲ್ ಮಾಡು. ನನ್ನ ಮಗ ಡಾಕ್ಯುಮೆಂಟ್ಸ್ನ ಏನು ಕಿತ್ಕೊಂಡೋದ ಅಂತ ನಾನು ತಿಳ್ಕೊಬೇಕು. ಸರಿ, ಏನು ನೋಡ್ತಾ ಇದ್ಯಾ? ಹೊರಡು. ಸರಿ ಸಾಬ್. ಬ್ಲೇಡ್ ಮನುಷ್ಯ.
ಸುವರ್ಣ. ಕರ್ಪೂರದ ಗೊಂಬೆ ಕರ್ಪೂರದ ಗೊಂಬೆ. ಕಾವೇರಿ, ಕಬೋರ್ಡಲ್ಲಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಸ್ವಲ್ಪ ತೆಗೆದುಕೊಡು. ಕಾವೇರಿ, ನಿನಗೆ ಹೇಳ್ತಾ ಇರೋದು, ವಾರ್ಡ್ರೋಬಲ್ಲಿರೋ ಆಸ್ತಿ ಪತ್ರ ತೆಗೆದುಕೊಡು. ನೋಡಿ, ನಿಮಗೂ ಗೊತ್ತಿದೆ ನನಗಿಷ್ಟ ಇಲ್ದೇ ಇರೋ ಕೆಲಸನ ನಾನು ಯಾವತ್ತೂ ಮಾಡಲ್ಲ ಅಂತ. ಅಲ್ಲ ಕಾವೇರಿ, ಅದು ಹಾಗೇನೆ ಇನ್ನೊಬ್ರು ಇಷ್ಟಪಟ್ಟು ಮಾಡೋ ಕೆಲಸನ ನಾನು ಬೇಡ ಅಂತಾನು ಹೇಳೋದಿಲ್ಲ, ತಡೆಯೋದು ಇಲ್ಲ. ತಗೊಳ್ಳಿ, ನಿಮ್ಮ ಆಸ್ತಿ, ನಿಮ್ಮ ಪತ್ರ. ಆಯ್ತಮ್ಮ, ಆಸ್ತಿ ನಂದೇನೆ, ತೆಗೆದುಕೊಡು ಅಂತ ಹೇಳ್ತಾ ಏನಿಲ್ಲ. ತೆಗೆದುಕೊಡೋಕೇನಂತೆ? ಅರೆ, ನೀವೇ ತಗೊಳ್ರಿ, ಆಸ್ತಿ ನಿಮ್ಮದು, ಬರ್ಕೊಡ್ತಾ ಇರೋ ಪುಣ್ಯಾತ್ಮ ನೀವು, ತೆಕ್ಕೊಡೋ ಪುಣ್ಯ ಮಾತ್ರ ನನಗೆ ಯಾಕೆ? ನೀವೇ ತಗೊಳ್ಳಿ, ಸಂಪೂರ್ಣವಾದ ಪುಣ್ಯ ನಿಮಗೆ ಸಿಗ್ಲಿ. ಅದೇನೇನು ಡಾಕ್ಯುಮೆಂಟ್ಸ್ ಬೇಕೋ, ಫೈಲ್ಸ್ ಬೇಕೋ ಎಲ್ಲ ತಗೊಂಡು ಹೋಗಿ. ಕಬರ್ಡ್ ಏನು ಒಂದು ಮೈಲಿ ದೂರ ಇದೆಯಾ? ನಿಮ್ ಕಣ್ಣು ಕಾಣೋ ಹಾಕ್ತಾನೆ ಇದೆ, ಹೋಗಿ ತಗೊಳ್ಳಿ. ಆಯ್ತು ಬಿಡಮ್ಮ, ತಗೊಂತೀವಿ. ಏನು ಇವಳು ಒಬ್ಳಿಗೆ ಕೈ ಇರೋದು, ನಮ್ಗೇನು ಕೈ ಇಲ್ವಾ? ಇವಳೇ ಬೇಕು ಕೊಡೋದು.